ಹಾಯ್ ಎಲ್ಲರಿಗೂ ಏಕಲವ್ಯ ಕೋಚಿಂಗ್ ಕ್ಲಾಸ್ಗೆ ಸ್ವಾಗತ. ಇವತ್ತಿನ ಕ್ಲಾಸ್ನಲ್ಲಿ 2020 ನಡೆದಕ್ಕಂಥ ಮೊರಾರ್ಜಿ ಪರೀಕ್ಷೆ ಆದಂಥ ಅಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂಥ 20 ಪ್ರಶ್ನೆಗಳಿರ್ತಾವೆ. ಅದರ ಸಂಪೂರ್ಣ ವಿಶ್ಲೇಷಣೆಯನ್ನು ಯಾವ ರೀತಿ ಕ್ವಶನ್ಸ್ ಕೇಳ್ತಾರ, ಯಾವ ರೀತಿ ನಾವು ಈಜಿಯಾಗಿ ಬಿಡಿಸ್ಬೇಕು ಮತ್ತು ಆಪ್ಷನನ್ನು ಹೆಂಗೆ ತೆಗಿಬೇಕು ಅಂತ ಹೇಳ್ತೀನಿ. ಇಲ್ಲಿ ನೋಡ್ರಿ ಎಲ್ಲ ವಿದ್ಯಾರ್ಥಿಗಳು. ಫಸ್ಟ್ ಕ್ವಶನ್ ಏನಿದೆ ನೋಡ್ರಿ. 3 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವೊಂದು ಹೊಂದಿರುವ ವ್ಯಾಸವು 3 ಸೆಂಟಿಮೀಟರ್. ನೋಡ್ರಿ ಒಂದು ವೃತ್ತ ಐತತ, 3 ಸೆಂಟಿಮೀಟರ್ ಏನೈತತ ತ್ರಿಜ್ಯ ಐತತ. ನೋಡ್ರಿ ಒಂದು ವೃತ್ತ ಇದೆ, ಆ ವೃತ್ತದಲ್ಲಿ ಎಷ್ಟು ಸೆಂಟಿಮೀಟರ್ ತ್ರಿಜ್ಯ ಐತ್ರಿ? 3 ಸೆಂಟಿಮೀಟರ್ ತ್ರಿಜ್ಯ ಐತತ. ಹಂಗಾರೆ ಅದರ ವ್ಯಾಸ ಎಷ್ಟು? A circle whose radius is 3 centimeter. Radius ಎಷ್ಟೈತತ್ತ? 3 centimeter has a diameter. ಏನು ಕೇಳಿದಾರ? ಡಯಾಮೀಟರ್ ಎಷ್ಟು ಬರ್ತದೆ ಅಂತ ಕೇಳಿದಾರೆ. ನೋಡ್ರಿ ರೇಡಿಯಸ್ ಅಂದ್ರೆ ಒಂದ, ತ್ರಿಜ್ಯ ಅಂದ್ರೆ ಒಂದ. ಈಗ ನೋಡ್ರಿ ತ್ರಿಜ್ಯ ಎಷ್ಟೈತೈತೆ ಯಾರ್ರಿ? 3 ಸೆಂಟಿಮೀಟರ್. ಹಂಗಾರೆ ತ್ರಿಜ್ಯ ಎಷ್ಟು ಇರುತ್ತಲ್ಲ ಅದ್ರ ಡಬಲ್ ಏನಿರ್ತದ? ಅದರ 2ರಷ್ಟು ವ್ಯಾಸ ಇರ್ತದ. ಇಲ್ಲಿ ನೋಡ್ರಿ ತ್ರಿಜ್ಯ, ಇದು ವ್ಯಾಸ, ಇದು ರೇಡಿಯಸ್, ಇದು ಡಯಾಮೀಟರ್. ನೋಡ್ರಿ ತ್ರಿಜ್ಯ 1 ಸೆಂಟಿಮೀಟರ್ ಇದ್ರೆ ವ್ಯಾಸ ಎಷ್ಟು ಇರ್ತದ? ಅದ್ರ ಡಬಲ್ 2 ಇರ್ತದ. ಹಂಗಾರೆ ರೇಡಿಯಸ್ 1 ಇದ್ರೆ ಡಯಾಮೀಟರ್ ಎಷ್ಟು ಇರುತ್ತೆ? 2 ಇರುತ್ತೆ. ಅದ ರೇಡಿಯಸ್ 2 ಇದ್ರೆ ಡಯಾಮೀಟರ್ ಎಷ್ಟು ಇರುತ್ತೆ? 4 ಇರುತ್ತೆ. ಅದ ರೇಡಿಯಸ್ 3 ಇದ್ರೆ ಡಯಾಮೀಟರ್ ಅದ್ರ ಡಬಲ್ ಎಷ್ಟು ಇರುತ್ತೆ? 6 ಇರುತ್ತೆ. ಅದ ರೇಡಿಯಸ್ 4 ಇದ್ರೆ ಡಯಾಮೀಟರ್ ಎಷ್ಟು ಇರುತ್ತೆ? 8 ಬರುತ್ತೆ. ಅದೇ ರೀತಿ ನೋಡ್ರಿ ತ್ರಿಜ್ಯ ಎಷ್ಟು ಇರುತ್ತಲ್ಲ ಅದ್ರ ಡಬಲ್ ಏನಿರ್ತದ? ವ್ಯಾಸ ಇರ್ತದೆ. ಹಂಗಾರೆ ನಮ್ಮ ತ್ರಿಜ್ಯ ಎಷ್ಟು ಕೊಟ್ಟಾರ? ಇಲ್ಲಿ 3 ಸೆಂಟಿಮೀಟರ್ ಕೊಟ್ಟಾರ. ಹಾಗಾದ್ರೆ 3 ಸೆಂಟಿಮೀಟರ್ ಅಂದ್ರೆ ಅದ್ರ ಡಬಲ್ ಎಷ್ಟಾಗತ್ತೆ ರೀ? 6 ಸೆಂಟಿಮೀಟರ್. ಹಂಗಾದ್ರೆ 3 ಇದ್ದಿದ್ದು ಎಷ್ಟು ಸೆಂಟಿಮೀಟರ್ ಆಗ್ತದ್ರಿ? 6 ಸೆಂಟಿಮೀಟರ್. ತ್ರಿಜ್ಯ 3 ಇದ್ರೆ ವ್ಯಾಸ ಎಷ್ಟು ಇರ್ತದೆ ರೀ? 6. ರೇಡಿಯಸ್ 3 ಇದ್ರೆ ಡಯಾಮೀಟರ್ ಎಷ್ಟು ಇರುತ್ತೆ? 6. ನಮ್ಮ ಆನ್ಸರ್ 6 ಯಾವ್ದೈತ್ರಿ? ಇಲ್ಲಿ ಐತಿ ನೋಡ್ರಿ, ಆಪ್ಷನ್ B2. ನಮ್ಮ ಆನ್ಸರ್ ಏನಾಗ್ತದ್ರಿ? ಆಪ್ಷನ್ B2 ಆಗ್ತದೆ. ಓಕೆ ರೀ. ಸೆಕೆಂಡ್ ಒನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನು ಕೇಳಿದಾರ? 9 ಮೀಟರ್ ಉದ್ದದಲ್ಲಿ ಎಷ್ಟು ಸೆಂಟಿಮೀಟರ್ಗಳಿವೆ? 9 ಮೀಟರ್ ಒಂದು ಉದ್ದ ಇರ್ತದೆ. ತಂತಿ ತಿಳ್ಕೊರಿ, ಏನಂತ ತಿಳ್ಕೊರಿ. ಅದ್ರಾಗ ಎಷ್ಟು ಸೆಂಟಿಮೀಟರ್ ಇರ್ತಾವ ಅಂತ ಕೇಳಿದಾರೆ. ಹೌ ಮೆನಿ ಸೆಂಟಿಮೀಟರ್ಸ್ ಆರ್ ದೇರ್ ಇನ್ 9 ಮೀಟರ್ಸ್? 9 ಮೀಟರ್ ಒಳಗೆ ಎಷ್ಟು ಸೆಂಟಿಮೀಟರ್ ಬರ್ತಾವ? ಮೊದಲು ತಿಳ್ಕೊರಿ. 1 ಮೀಟರ್ ಅಂದ್ರೆ 2 ಸೆಂಟಿಮೀಟ್ರಿ, 100 ಸೆಂಟಿಮೀಟರ್, 100 ಸೆಂಟಿಮೀಟರ್. 1 ಮೀಟರ್ ಈಕ್ವಲ್ ಟು 100 ಸೆಂಟಿಮೀಟರ್. 1 ಮೀಟರ್ ಅಂದ್ರೆ 100 ಸೆಂಟಿಮೀಟರ್. ನಮ್ಮ ಕಡೆ ಎಷ್ಟು ಮೀಟರ್ ಅದಾವ್ರಿ? 9 ಮೀಟರ್. 1 ಮೀಟರ್ ಅಂದ್ರೆ 100 ಸೆಂಟಿಮೀಟರ್. 9 ಮೀಟರ್ ಅಂದ್ರೆ ಹೌ ಮೆನಿ ಸೆಂಟಿಮೀಟರ್? ಸೆಂಟಿಮೀಟರ್ ಗೊತ್ತಲ್ಲ, ಎಕ್ಸ್ ಇಟ್ಟಿವ್ರಿ, ಕ್ರಾಸ್ ಮಾಡ್ರಿ. 9 ಇಂಟು 100 ಡಿವೈಡೆಡ್ ಬೈ 1. ಕೆಳಗೆ 1 ವ್ಯಾಲ್ಯೂ ಇಲ್ಲ. 9 1 9 00 ಆ್ಯಸ್ ಇಟ್ ಈಸ್ ಸೇಮ್ 0 ಇಡ್ರಿ. ಹಂಗಾರೆ 8 ಸೆಂಟಿಮೀಟರ್ ಆಗತ್ತೆ ರೀ? 900 ಸೆಂಟಿಮೀಟರ್. ಎಷ್ಟು ರೀ? 900 ಸೆಂಟಿಮೀಟರ್. ಹಂಗಾರೆ 900 ಸೆಂಟಿಮೀಟರ್ ಯಾವ್ದೈತೆ ರೀ? ಲೈಕ್ ಆಪ್ಷನ್ B2. ಹಂಗಾರೆ ನಮ್ಮ ಆನ್ಸರ್ ಏನಾಗ್ತದ್ರಿ? ಕರೆಕ್ಟ್ ಆನ್ಸರ್ B2 ಆಗ್ತದೆ. ಓಕೆ ರೀ. ನೆಕ್ಸ್ಟ್ ನೋಡ್ರಿ. 5 ಸೆಂಟಿಮೀಟರ್ ಉದ್ದವುಳ್ಳ, 5 ಸೆಂಟಿಮೀಟರ್ ಒಂದು ಉದ್ದ ಇದೆ, ಚೌಕದ ಸುತ್ತಳತೆಯು ಇರುವುದು. ಏನು ಕೇಳಿದಾರ? ಚೌಕದ ಸುತ್ತಳತೆ. ಇಫ್ ಎ ಸ್ಕ್ವೇರ್ಸ್ ಲೆಂತ್ ಈಸ್ 5 ಸೆಂಟಿಮೀಟರ್. ಒಂದು ಸ್ಕ್ವೇರ್ ಲೆಂತ್ ಎಷ್ಟು ಕೊಟ್ಟಿದ್ದಾರೆ? 5 ಸೆಂಟಿಮೀಟರ್. ಇಟ್ಸ್ ಸರ್ಕಂಫರೆನ್ಸ್ ಈಸ್, ಸರ್ಕಂಫರೆನ್ಸ್ ಅಂದ್ರೆ ಏನ್ರಿ? ಸುತ್ತಳತೆ. ಇಲ್ಲಿ ನೋಡ್ರಿ ಇದೊಂದು ಸ್ಕ್ವೇರ್ ಐತ್ರಿ, ಚೌಕ. ಸುತ್ತಳತೆ ಅಂದ್ರೆ ಏನ್ರಿ? ಸರ್ಕಂಫರೆನ್ಸ್. ಈ ಬೌಂಡ್ರಿ ಹಿಂಗೊಂದು ರೌಂಡ್ ಎಷ್ಟು ಸೆಂಟಿಮೀಟರ್ ಆಗ್ತದ ಟೋಟಲ್? ಅದ್ರಾಗ ಒಂದು ಚೌಕದ ಒಂದು ಉದ್ದ ಕೊಟ್ಟಾನೆ. ಎಷ್ಟು ಕೊಟ್ಟಿದ್ದಾನ? 5 ಸೆಂಟಿಮೀಟರ್. ಒಂದು ಸೈಡ್ ಕೊಟ್ಟಿದ್ದಾನೆ ರೀ ಸ್ಕ್ವೇರ್ದ. ಎಷ್ಟು ಕೊಟ್ಟಿದ್ದಾನ? 5 ಸೆಂಟಿಮೀಟರ್. ಇದು 5 ಇದ್ರೆ ಇದು ಎಷ್ಟು ಇರುತ್ತಾ? ಇದು 5 ಇರುತ್ತಾ? ಇದು ಎಷ್ಟು ಇರುತ್ತಾ? 5 ಇರುತ್ತಾ? ಇದು ಎಷ್ಟು ಇರುತ್ತಾ? 5 ಇರುತ್ತೆ. ಹಂಗಾದ್ರೆ ಎಲ್ಲ ಬಾಹುಗಳು ಅಥವಾ ಎಲ್ಲ ಉದ್ದಗಳು ಎಷ್ಟು ಅದಾವು? 5 ಸೆಂಟಿಮೀಟರ್ ಅದಾವ್ರಿ. ಆಲ್ ಸೈಡ್ಸ್ನು ಎಷ್ಟು ಅದಾವ್ರಿ? 5 ಸೆಂಟಿಮೀಟರ್ ಅದಾವು. ಹಂಗಾದ್ರೆ ಟೋಟಲ್ ಏನು ಕೇಳಿದಾನ? ಸರ್ಕಂಫರೆನ್ಸ್ ಕೇಳಿದಾನ. ಸರ್ಕಂಫರೆನ್ಸ್ ಅಂದ್ರೆ ಏನಂತ ಐತ್ರಿ? ಸುತ್ತಳತೆ. ಹಂಗಾರೆ ಸುತ್ತಳತೆ ಅದಕ್ಕೆ ನಾವು ಇನ್ನೊಂದು ವರ್ಡ್ ಏನು ಯೂಸ್ ಮಾಡ್ತೀವಿ? ಪೆರಿಮೀಟರ್. ಏನು ಯೂಸ್ ಮಾಡ್ತೀವಿ ರೀ? ಪೆರಿಮೀಟರ್. ಪೆರಿಮೀಟರ್ಗೆ ನಾವು ಇನ್ನೊಂದು ಏನಂತೀವಿ ರೀ? ಸುತ್ತಳತೆ. ಏನಂತೀವಿ ರೀ? ಸುತ್ತಳತೆ. ಹಂಗಾದ್ರೆ ಪೆರಿಮೀಟರ್ ಫಾರ್ಮುಲಾ ಏನ್ರಿ? 4 ಇಂಟು ಬಾಹು, 4 ಇಂಟು ಸೈಡ್. ಓಕೆ,
4ಕ್ಕೆ 4 ರೀ ಇಂಟು ಒಂದು ಸೈಡ್ ಎಷ್ಟು ಐತ್ರಿ 5 ಐತ್ರಿ. ಹಂಗಾರೆ 5 4 ಎಷ್ಟು 20, 5 4 20 ರೀ. ಆದ್ರೆ ನಾವು ಸುತ್ತತ್ತಿಗೆ ಏನು ಹಚ್ಬಾರ್ದು ರೀ, ಸ್ಕ್ವೇರ್ ಚದರ ಹಚ್ಬಾರ್ದು ರೀ. ಹಂಗಾರೆ ಇವು ಎದ್ರಾಗ ಕೊಟ್ಟಿದ್ದಾನ ಸೆಂಟಿಮೀಟರ್ ಕೊಟ್ಟಿದ್ದಾನ, ನಾವೇನು ಹಚ್ಬೇಕು ರೀ, ಸೆಂಟಿಮೀಟರ್ ಹಚ್ಬೇಕು. ನಮ್ಮ ಆನ್ಸರ್ ಕರೆಕ್ಟ್ ಏನಾಗ್ತದೆ ರೀ 20 ಆಗುತ್ತೆ. 20 ಯಾವ್ದೈತಿ ನೋಡ್ರಿ ಇಲ್ಲಿ, ಆಪ್ಷನ್ B2. ನಮ್ಮ ಕರೆಕ್ಟ್ ಆನ್ಸರ್ ಏನಾಗ್ತೈತೆ ರೀ, ಆಪ್ಷನ್ B2. ಓಕೆ ರೀ. ನೆಕ್ಸ್ಟ್ ಒನ್, 20ರಿಂದ 30ರ ನಡುವೆ ಇರುವಂತಹ ಅವಿಭಾಜ್ಯ ಸಂಖ್ಯೆಗಳು. ಎಲ್ಲಿಂದ ಎಲ್ಲಿವರೆಗೂ ಕೇಳಿದನ್ರಿ, 20ರಿಂದ 30ರ ನಡುವೆ. ದ ಪ್ರೈಮ್ ನಂಬರ್ಸ್ ಬಿಟ್ವೀನ್ ಭಾಳ ಇಂಪಾರ್ಟೆಂಟ್ ರೀ ಇಲ್ಲಿ. ಅಂದ್ರೆ ನಡುವೆ ಅಂತ ಹೇಳಿದನಲ್ಲ, ಇದು ಭಾಳ ಇಂಪಾರ್ಟೆಂಟ್. ವರೆಗೆ ಮತ್ತು ನಡುವೆ ಅಂತ ಬರ್ತಾವ. ದ ಪ್ರೈಮ್ ನಂಬರ್ಸ್ ಬಿಟ್ವೀನ್ 20 and 30 ಆರ್. ಪ್ರೈಮ್ ನಂಬರ್ ನೋಡ್ರಿ, ಒಂದು 20 30, 20ರಿಂದ 30 ನಡುವೆ ಎಂದಿದಾನ. ಇಲ್ಲಿ ನೋಡ್ರಿ, ಇಲ್ಲಿ 20 ಬಿಡಬೇಕು, 30 ಬಿಡಬೇಕು. ಇದರ ಮಿಡಲ್ ಯಾವ ಬರ್ತಾವೆ ಹೇಳ್ರಿ, ಒಂದು 23 ಬರ್ತದೆ, ಇನ್ನೊಂದು 29 ಬರ್ತದೆ. ಯಾವ್ದು ಬರ್ತಾವ್ರಿ, ಒಂದು 23, ಒಂದು 29. ಹಂಗಾರೆ ಮಿಡಲ್ ಯಾವ ಬರ್ತಾವ್ರಿ, ಎಷ್ಟು ಬರ್ತಾವ್ರಿ. ಅದೇ ರೀತಿ ಕ್ವಶನ್ ನೋಡ್ರಿ, ಮತ್ತೆ ಯಾವ್ದಾರ ಎಕ್ಸಾಂಪಲ್ ಕೇಳಿದಾರ ಅನ್ನೋ ಕ್ವಶನ್. 10 to 30 ಕೇಳಿದಂದ್ರೆ ಪ್ರೈಮ್ ನಂಬರ್ಸ್. 10ರಿಂದ 30ರ ನಡುವೆ ಯಾವ ಬರ್ತಾವ ಕೇಳಿದಾರ ಅಂದ್ರೆ ಯಾವ್ಯಾವ ಬರ್ತಾವೆ ಹೇಳ್ರಿ, ಒಂದು 11, ಒಂದು 13, ಒಂದು 17, ಒಂದು 19, ಒಂದು 23, ಒಂದು 29. ನೋಡ್ರಿ ಇಲ್ಲಿ 10ದಿಂದ 30 ಕೇಳಿದಾರೆ. ಆದ್ರೆ ಈ ಕ್ವಶನ್ದಾಗ ಎಲ್ಲಿಂದ ಕೇಳಿದಾನ್ರಿ, 20ರಿಂದ 30ರ ನಡುವೆ ಕೇಳಿದ. 20ರಿಂದ 30ರ ನಡುವೆ ಯಾವ ಬರ್ತಾವ್ರಿ, 23, 29. ಇಲ್ಲಿ ನೋಡ್ರಿ 21 ಪ್ರೈಮ್ ನಂಬರ್ ಅಲ್ಲ, ಆಪ್ಷನ್ ಕ್ಯಾನ್ಸಲ್ ಆಗ್ತದ್ರಿ. ಹಿಂಗೂ ಮಾಡ್ಬೋದು. ಇಲ್ಲಿ 27 ಪ್ರೈಮ್ ನಂಬರ್ ಎಲ್ಲಿ, ಯಾಕೆ 9ರ ಮಗೆ ಆಗೈತಿ, 3ರ ಮಗೆ ಆಗೈತ್ರಿ, ಅದಕ್ಕೆ ಕ್ಯಾನ್ಸಲ್ ಆಗ್ತದ್ರಿ. ಇಲ್ಲಿ ನೋಡ್ರಿ 30 ಪ್ರೈಮ್ ನಂಬರ್ ಅಲ್ಲ, 10ರ ಮಗ್ಗಿ, 2ರ ಮಗ್ಗಿ, 5ರ ಮಗ್ಗಿ, 6ರ ಮಗ್ಗಿ, 15ರ ಮಗ್ಗಿ ಎಲ್ಲ ಮಗೆ ಹೋಗ್ತೈತಿ. ಅದಕ್ಕೆ ಪ್ರೈಮ್ ನಂಬರ್ ಅಲ್ಲ, ಇದು ಏನಾಗ್ತದೆ, ಕ್ಯಾನ್ಸಲ್ ಆಗ್ತದೆ. ಹಂಗಾರೆ 23, 29 ಯಾವ ಆಪ್ಷನ್ ಐತ್ರಿ, ಇಲ್ಲ ಐತಿ ನೋಡ್ರಿ, ಆಪ್ಷನ್ B2. ನಮ್ಮ ಆನ್ಸರ್ ಏನಾಗ್ತದ್ರಿ, ಕರೆಕ್ಟ್ ಆನ್ಸರ್ B2 ಆಗ್ತೈತ್ರಿ. ಓಕೆ ರೀ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಆಕೃತಿಯಲ್ಲಿ ತೋರಿಸಿರುವ ಬಿಂದುಗಳ ಸಂಖ್ಯೆ. ಇಲ್ಲಿ ಏನು ಕೇಳಿದನ್ರಿ, ಬಿಂದುಗಳು ಕೇಳಿದಾನ, ಪಾಯಿಂಟ್ಸ್. ದ ನಂಬರ್ ಆಫ್ ಡಾಟ್ಸ್ ಇನ್ ದಿಸ್ ಡಯಾಗ್ರಾಮ್. ಟೋಟಲ್ ಎಷ್ಟು ಡಾಟ್ ಬರ್ತಾವ, ಬಿಂದುಗಳು ಎಷ್ಟು ಬರ್ತಾವ್ರಿ, ಪಾಯಿಂಟ್ಸ್ ಎಷ್ಟು ಬರ್ತಾವ ಕೇಳಿದಾನ. ಕೌಂಟ್ ಮಾಡೋಣ್ರಿ. 1 2 3 4 5 6 7 8 9 10 11 12 13 14 15 16. ಟೋಟಲ್ 8 ಡಾಟ್ಸ್ ಅದಾವ್ರಿ, ಬಿಂದುಗಳು 16. 16 ಯಾವ ಆಪ್ಷನ್ ಐತ್ರಿ, ಆಪ್ಷನ್ A1. ನಮ್ಮ ಆನ್ಸರ್ ಏನಾಗ್ತದೆ ಕರೆಕ್ಟಾಗಿ, ಆಪ್ಷನ್ A1 ಆಗ್ತದೆ. ಓಕೆ ರೀ. ನೆಕ್ಸ್ಟ್ ಒನ್, ಇನ್ 1 to 50 ಹೌ ಮೆನಿ ಸ್ಕ್ವೇರ್ಸ್ ಆರ್ ದೇರ್. ಸ್ಕ್ವೇರ್ ನಂಬರ್, ಹೌ ಮೆನಿ ಸ್ಕ್ವೇರ್ಸ್ ಅಂದ್ರೆ ಸ್ಕ್ವೇರ್ ನಂಬರ್. 1 to 50 ಹೌ ಮೆನಿ ಸ್ಕ್ವೇರ್ಸ್ ಅಂದ್ರೆ ಸ್ಕ್ವೇರ್ ನಂಬರ್ಸ್ ಆರ್ ದೇರ್. 1ರಿಂದ 50ರವರೆಗೆ ಎಷ್ಟು ವರ್ಗ ಸಂಖ್ಯೆಗಳಿವೆ, ಎಷ್ಟು ವರ್ಗ ಸಂಖ್ಯೆ ನೋಡ್ರಿ. ಇಲ್ಲಿ 1ರ ಸ್ಕ್ವೇರ್ ಏನ್ರಿ, 1 ರೀ. 2ರ ಸ್ಕ್ವೇರ್ 4, 3ರ ಸ್ಕ್ವೇರ್ 9, 4ರ ಸ್ಕ್ವೇರ್ 16, 5ರ ಸ್ಕ್ವೇರ್ 25, 6ರ ಸ್ಕ್ವೇರ್ 36, 7ರ ಸ್ಕ್ವೇರ್ 49, 8ರ ಸ್ಕ್ವೇರ್ 64. ಇಲ್ಲಿ ನೋಡ್ರಿ 1 ಸ್ಕ್ವೇರ್ 1, 2 ಸ್ಕ್ವೇರ್ 4, 3 ಸ್ಕ್ವೇರ್ 9, 4 ಸ್ಕ್ವೇರ್ 16, 5 ಸ್ಕ್ವೇರ್ 25, 6 ಸ್ಕ್ವೇರ್ 36, 7 ಸ್ಕ್ವೇರ್ 49, 8 ಸ್ಕ್ವೇರ್ 64. ಆದ್ರೆ ನಮ್ಗೆ ಎಷ್ಟು ಕೇಳಿದಾರೆ, 1 to 50 1ರಿಂದ 50ರ ನಡುವೆ. 1ರಿಂದ 50 ನಡುವೆ ನೋಡ್ರಿ, ಇಲ್ಲಿ 64 ಬರ್ತಾ 64. ಅದಕ್ಕೆ ಇದು 8 ಏನಾಗಲ್ಲ, ಕ್ಯಾನ್ಸಲ್ ಆಗ್ತದೆ, ಸ್ಕ್ವೇರ್ ಬರಂಗಿಲ್ಲ. ಹಾಗಾದ್ರೆ 7 ಸ್ಕ್ವೇರ್ 49, 7 ಸ್ಕ್ವೇರ್ 49, 50 ಒಳಗೆ ಐತ್ರಿ. ಹಾಗಾದ್ರೆ ಟೋಟಲ್ ಎಷ್ಟು ಸ್ಕ್ವೇರ್ ನಂಬರ್ ಬರ್ತಾವೆ, 1 2 3 4 5 6 7. ಟೋಟಲ್ 1 to 50 ಒಳಗೆ ಎಷ್ಟು ಸ್ಕ್ವೇರ್ ನಂಬರ್ ಬರ್ತಾವ್ರಿ, ವರ್ಗ ಸಂಖ್ಯೆಗಳು 7 ಬರ್ತಾವ್ರಿ. 7 ಆಪ್ಷನ್ ಐತ್ರಿ, ಆಪ್ಷನ್ C3. ಯಾವ್ದೈತ್ರಿ, ಆಪ್ಷನ್ C3. ನಮ್ಮ ಕರೆಕ್ಟ್ ಆನ್ಸರ್ ಯಾವ್ದಾಗ್ತೈತ್ರಿ, C3 ಆಗ್ತೈತಿ. ಕರೆ. ನೆಕ್ಸ್ಟ್ ಒನ್, ಅಕಾರ್ಡಿಂಗ್ ಟು ದ ಕ್ಲಾಕ್ ಆಫ್ 12 hours ವಾಟ್ ಈಸ್ 14 hours. ಹಂಗಾರ ಈ 14 hours ಅನ್ನೋದನ್ನು ನಾವು 12 hours ಕನ್ವರ್ಟ್ ಮಾಡ್ರೆ ಟೈಮ್ ಎಷ್ಟಾಗ್ತದೆ ಅಂತ ಕೇಳಿದನ್ರಿ. ಹಂಗಾರೆ 12 ಗಂಟೆಗಳ ಗಡಿಯಾರದ ಪ್ರಕಾರ 14 ಗಂಟೆ ಎಂದರೇನು. 14 ಗಂಟೆ ಇದ್ದದನ್ನ ನಾವು 12 ಗಂಟೆ ಒಳಗೆ ಬರ್ತೀವಿ ಅಂದ್ರೆ ಟೈಮ್ ಎಷ್ಟಾಗ್ತದೆ ಅಂತ ಕೇಳಿದಾನ. ನೋಡ್ರಿ ಹೆಂಗೆ ಬರಬೇಕು. ಈಗ 14 ಅಂದ್ರೆ ಇದು 14 ಗಂಟೆ. ಈ ಇದನ್ನ ಟೈಮನ್ನು ನಾವು ಎಲ್ಲಿ ಉಪಯೋಗ ಮಾಡ್ತೀವಿ ರೀ, ರೈಲ್ವೆದಾಗ ಉಪಯೋಗ ಮಾಡ್ತೀವಿ. ಆದ್ರೆ ನಮ್ಮ ಸಮಯದಾಗ ಬರಿಬೇಕಂದ್ರೆ ನಾವು ಏನು ಮಾಡ್ತೀವಿ ರೀ,
-12 ಮಾಡ್ಕೋಬೇಕು. ಏನು ಮಾಡ್ಕೋಬೇಕ್ರಿ? -12 ಮಾಡ್ಬೇಕು. ಹಂಗಾರೆ 14ರಾಗ 12 ಗಂಟೆವನ್ನು ಕಳೆದೀವಿ ಅಂದ್ರೆ ಎಷ್ಟು ಬರ್ತದ್ರಿ? 2 ಗಂಟೆ. ನಾವು ಯಾವಾಗಾದರೂ 1 ಗಂಟೆಯಿಂದ 12 ಗಂಟೆನ ನಾವು ಇದ್ರಾಗ ಬರಿತೀವಿ ರೀ, AM ದಾಗ ಬರಿತೀವಿ. ಇನ್ನು 13ರಿಂದ 24 ಬರೋದೆಲ್ಲ PM ದಾಗ ಬರಿತೀವಿ. ಆದರೆ ಇಲ್ಲಿ 14 ಕೊಟ್ಟಿದ್ದಾನಂದ್ರೆ 13, 14, 15 ಎಲ್ಲ PM. ಹಂಗಾರೆ 14ನ ನಮ್ಮ ಗಂಟೆದಾಗ ಬರಿಬೇಕಾದ್ರೆ -12 ಮಾಡ್ಬೇಕಂತ ಹೇಳಿನ್ರಿ. 14 12 ಎಷ್ಟು? 2. ಹಂಗಾರೆ ಕಂಪಲ್ಸರಿ ಏನು ಹಚ್ಬೇಕು ಮುಂದ್ರಿ? PM ಹಚ್ಬೇಕು. ಏನು ಹಚ್ಬೇಕ್ರಿ? PM. ಹಂಗಾರೆ ಇಲ್ಲಿ ನೋಡ್ರಿ, ಇಲ್ಲಿ AM ಐತಿ, ಕ್ಯಾನ್ಸಲ್ ಆಯ್ತು ರೀ. ಇಲ್ಲಿ AM ಐತಿ, ಕ್ಯಾನ್ಸಲ್ ಆಯ್ತು ರೀ. ಇಲ್ಲಿ 2 PM ಐತಿ, ಇಲ್ಲಿ 1 PM. ನಮ್ದು ಎಷ್ಟು ಬರುತ್ತೆ ಆನ್ಸರ? 2 PM ಬರ್ತೈತಿ. ಆದರೆ ಇಲ್ಲಿ 1 PM ಕೊಟ್ಟಾಗ ಕ್ಯಾನ್ಸಲ್ ಆಯ್ತು ರೀ. ಹಂಗಾರೆ ಕರೆಕ್ಟ್ ಆನ್ಸರ್ ಯಾವ್ದಾಗ್ತೈತಿ ರೀ? ಆಪ್ಷನ್ C3 ಆಗ್ತೈತಿ. ಓಕೆ ರೀ. ನೆಕ್ಸ್ಟ್ ಕ್ವೆಶನ್ ನೋಡ್ರಿ, 1.67 ಅಂದ್ರೆ 1.67 ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ. ರೈಟ್ 1.67 ಇನ್ ಫ್ರಾಕ್ಷನ್ ಫಾರ್ಮ್. ನೋಡ್ರಿ, ಫ್ರಾಕ್ಷನ್ ಒಳಗೆ 1.67 ಯಾವ ರೀತಿ ಬರಿಬೇಕು? 1.67 ಐತ್ರಿ. ಡೆಸಿಮಲ್ ನೋಡ್ರಿ, ದಶಮಾಂಶ ಬಿಂದು 8 ಡಿಜಿಟ್ ಬಿಟ್ಟು ಪಾಯಿಂಟ್ ಐತಿ, 8 ಸ್ಥಾನಗಳನ್ನು ಬಿಟ್ಟು ಬಿಂದು ಕೊಟ್ಟಾರ ನೋಡ್ಬೇಕ್ರಿ. ಇಲ್ಲಿ ಇದು ಬಿಡಿ ಆಗುತ್ತೆ, ಇದು 10 ಆಗುತ್ತೆ ರೀ. ಇದು ಯೂನಿಟ್ 10. ಇಲ್ಲಿ 8 ಡಿಜಿಟ್ ಬಿಟ್ಟು ಪಾಯಿಂಟ್ ಕೊಟ್ಟಿರ್ತಾರಲ್ಲ, ಅಷ್ಟು ಏನು ಬರಿಬೇಕ್ರಿ? ಬಡ್ಯ ಯೂನಿಟ್ 0 ಕೊಡ್ಬೇಕ್ರಿ. ಹಾಗಾದ್ರೆ ಇಲ್ಲಿ 1, ಇಲ್ಲಿ 2 ಅಂದರೆ ಎಷ್ಟು 0 ಬರ್ತಾವ್ರಿ? 2 0 ಬರ್ತಾವು. ಹಂಗಾರೆ ಹಿಂದೆ ಪ್ರೀ 1 ಹಚ್ಬೇಕ್ರಿ. 100 ಆಯ್ತು ರೀ. ಆ ಡೆಸಿಮಲ್ ಪಾಯಿಂಟ್ ಏನಾಗುತ್ತೆ ಅವಾಗ? ಕ್ಯಾನ್ಸಲ್ ಆಗಿಬಿಡ್ತದೆ. 100 ಆಯ್ತು ಅಂದ್ರೆ ಮ್ಯಾಲೆ ಏನು ಉಳಿತದ್ರಿ? 167, 167. ಹಂಗಾರೆ ಫ್ರಾಕ್ಷನ್ ಕನ್ವರ್ಟ್ ಮಾಡ್ರಿ ಏನಾಗುತ್ತೆ ರೀ? 167 ಡಿವೈಡೆಡ್ ಬೈ 100 ಆಗುತ್ತೆ. ಹಂಗಾರೆ 167 ಡಿವೈಡ್ ಬೈ 100 ಎಲ್ಲೈತೆ ರೀ? ನೋಡ್ರಿ, ಇಲ್ಲಿ 176 ಕ್ಯಾನ್ಸಲ್ ರೀ. ಇಲ್ಲಿ 100 ಬರಿಬೇಕು, 10 ಕ್ಯಾನ್ಸಲ್ ರೀ. 100 ಬರಬೇಕಾಗಿತ್ತು, 1000 ಬರ್ದಾರೆ, ಕ್ಯಾನ್ಸಲ್. ಹಂಗಾರೆ ಉಳಿತು ಯಾವುದು? ಆಪ್ಷನ್ B2. ನಮ್ಮ ಕರೆಕ್ಟ್ ಆನ್ಸರ್ ಯಾವ್ದಾಗ್ತೈತೆ ರೀ? ಆಪ್ಷನ್ B2 ಆಗುತ್ತೆ. ಓಕೆ ರೀ. ನೆಕ್ಸ್ಟ್ ಕ್ವೆಶನ್, ಒಂದು ಅಧಿಕ ವರ್ಷದಲ್ಲಿ ಎಷ್ಟು ದಿನಗಳಿವೆ? ಅಧಿಕ ವರ್ಷದಲ್ಲಿ ಎಷ್ಟು ದಿನಗಳಿವೆ? ಹೌ ಮೆನಿ ಡೇಸ್ ಆರ್ ದೇರ್ ಇನ್ ಎ ಲೀಪ್ ಇಯರ್? ಲೀಪ್ ಇಯರ್ ಅಂದ್ರೆ ಏನ್ರಿ? ಅಧಿಕ ವರ್ಷ. 4ರಿಂದ ಭಾಗ ಹೋಗುವಂಥ ವರ್ಷಗಳಿಗೆ ನಾವೇನಂತೀವಿ ರೀ? ಅಧಿಕ ವರ್ಷ ಅಂತ ಕರಿತೀವಿ. ಈಸ್ ಡಿವೈಡೆಡ್ ಬೈ 4. ಯಾವ ಇಯರ್ 4 ಡಿವೈಡ್ ಆಗ್ತಾವೆ ಅವಕ್ಕೆಲ್ಲ ಏನಂತೀವಿ ರೀ? ಲೀಪ್ ಇಯರ್ ಅಂತೀವಿ ರೀ. ಈಗ ನೋಡ್ರಿ, ಲೀಪ್ ಇಯರ್ ಒಳಗೆ ನಾರ್ಮಲ್ ಇಯರ್ ಇತ್ತಂದ್ರೆ ಈಗ ನೋಡ್ರಿ 2015, 15, 2016 2 ಅದಾವ್ರಿ. ಲಾಸ್ಟ್ 5 ಐತಿ, 4ರಲ್ಲಿ ಹೋಗಂಗಿಲ್ಲ ರೀ. ಅವಾಗ ಎಷ್ಟು ಇರ್ತಾವ ದಿನಗಳು? ಅಧಿಕ ವರ್ಷ, ಸಾಮಾನ್ಯ ವರ್ಷ ಅಂತ ಕರಿತೀವಿ ರೀ, ನಾರ್ಮಲ್ ಇಯರ್. ಅವಾಗ ಎಷ್ಟು ಇರ್ತಾವ್ರಿ? 365, 365 ದಿನ ಇರ್ತಾವೆ. ಅದೇ ಏನಾದರೂ 2016 ಬರ್ತಂದ್ರೆ ಲಾಸ್ಟ್ 16 4ರಲ್ಲಿ ಭಾಗ ಹೋಗ್ತೈತೆ ರೀ. ಹಿಂಗೆ ಬಂದಾಗ ಅಧಿಕ ವರ್ಷ ಅಂತ ಕರಿತೀವಿ ರೀ. ಅವಾಗ ದಿನ ಎಷ್ಟಿರ್ತಾವ್ರಿ? 366 ದಿನ ಇರ್ತಾವ್ರಿ. ಆಗ ಸಾಮಾನ್ಯ ವರ್ಷ ಅಥವಾ ನಾರ್ಮಲ್ ಇಯರ್ ಕೇರ 365 ಹಾಕ್ಬೇಕ್ರಿ. ಅಧಿಕ ವರ್ಷ ಅಥವಾ ಲೀಪ್ ಇಯರ್ ಕೇಳಿದ್ರೆ 366 ಅಂದ್ರೆ 366 ಹಾಕ್ಬೇಕು. ಇಲ್ಲಿ ನೋಡ್ರಿ, 365 ಕೊಟ್ಟಂಗೆ ಕ್ಯಾನ್ಸಲ್, 67 ಕ್ಯಾನ್ಸಲ್, 64 ಕ್ಯಾನ್ಸಲ್. ಹಂಗಾರೆ ಆನ್ಸರ್ ಏನಾಗ್ತೈತೆ ರೀ? 366. ಯಾಕೆ? ಇದು 4ರಲ್ಲಿ ಭಾಗ ಹೋಗ್ತೈತೆ ರೀ. ಒಂದಿನ ಹೆಚ್ಚು ಬರ್ತೈತೆ. ಫೆಬ್ರವರಿ 29 ಆಗ್ತೈತೆ ರೀ. ಆ 29 ಆಗಿದ್ದಕ್ಕೆ ಅದು 366 ಡೇಸ್ ಆಗ್ತದೆ ಒಂದು ವರ್ಷಕ್ಕೆ. ನೆಕ್ಸ್ಟ್ ಒನ್, ಬಣ್ಣ ಬಳಿದ ಉಳಿದ ಭಾಗದ ಭಿನ್ನರಾಶಿ ರೂಪ ಎಂದರೆ? ಬಣ್ಣ ಬಳಿದ ಉಳಿದ ಭಾಗದ ಭಿನ್ನರಾಶಿ ರೂಪ. ಇಲ್ಲಿ ನೋಡ್ರಿ, ಭಾಳ ಇಂಪಾರ್ಟೆಂಟ್. ಉಳಿದ ಭಾಗದ ಬಣ್ಣ ಎಷ್ಟು ಬಳದಾರಲ್ಲ ಅದನ್ನ ಬಿಟ್ಟು ಉಳಿದ ಭಾಗದ ಭಿನ್ನರಾಶಿ ರೂಪ ಕೇಳಿದಾರೆ. ವಾಟ್ ಈಸ್ ದ ಪೋರ್ಷನ್ ಅಪೋಸಿಟ್ ಟು ದ ಪೇಂಟೆಡ್ ಪೋರ್ಷನ್? ನೋಡ್ರಿ, ಅಪೋಸಿಟ್, ಅದರ ಅಪೋಸಿಟ್ ಪೇಂಟ್ ಏನು ಮಾಡಿರ್ತಾರಲ್ಲ ಕಲರ್, ಅದರ ಅಪೋಸಿಟ್ ಅಂದ್ರೆ ರಿಮೈನಿಂಗ್ ಪೇಸ್. ಎಲ್ಲ ರಿಮೈನಿಂಗ್ ಎಷ್ಟು ಸ್ಪೇಸ್ ಹೋದತ್ಲೆ ಅದನ್ನ ಫ್ರಾಕ್ಷನ್ನಾಗ ಕೇಳಿದಾನೆ. ಕೆಳಗಿಂದ ಏನು ಡಿನಾಮಿನೇಟರ್ ಇಂಡಿಕೇಟ್ ಮಾಡ್ತೈತೆ ರೀ? ಛೇದ. ಒಟ್ಟು ಭಾಗಗಳು ಅಂದ್ರೆ ಟೋಟಲ್ ಪಾರ್ಟ್ಸ್ ಕೌಂಟ್ ಮಾಡ್ರಿ. 1 2 3 4 5 6 7 8. ಹಂಗಾರೆ ಕೆಳಗಿನ ಟೋಟಲ್ ಪಾರ್ಟ್ಸ್ 8 ಆಗ್ಬೇಕ್ರಿ. 8. ಅವನೇನು ಕೇಳಿದಾನೆ? ಉಳಿದ ಭಾಗದ. ಹಂಗಾರೆ ಕಲರ್ ಏನು ಮಾಡ್ಬೇಕ್ರಿ? ಬಿಡ್ಬೇಕ್ರಿ. ಹಂಗಾರೆ ಕಲರ್ ಶೇಡ್ ಮಾಡಿದ್ದು ಇದು ಕ್ಯಾನ್ಸಲ್ ಆಯ್ತು ರೀ ಭಾಗ. ಇದು ಪಾರ್ಟ್ಸ್ ಹೋತ್ರಿ, ಬಣ್ಣ ಹಚ್ಚಿದ್ದು ಇದು ಹೋತು. ಹಂಗಾರೆ 8 ಪಾರ್ಟ್ ಹೋದವ್ರಿ. ಇದು 1, ಇದು 2 3 4 5. ಹಂಗಾರೆ ಎಷ್ಟು ಉಳಿದು ರೀ? ಬಣ್ಣ ಉಳಿದ ಭಾಗದ ಎಷ್ಟು ರೀ? 5 ಡಿವೈಡ್ ಬೈ 8, 5 ಡಿವೈಡ್ ಬೈ 8. ಹಂಗಾರೆ 5 ಡಿವೈಡ್ ಬೈ 8 ಯಾವ್ದೈತೆ ರೀ? ಇಲ್ಲ ಐತೆ ನೋಡ್ರಿ, ಆಪ್ಷನ್ B2. ಆದರೆ ಸಿ ನೋಡ್ರಿ, ಆಪ್ಷನ್ ಕೆಳಗೆ ಆಗ್ಬೇಕೈತಿ ರೀ. ಇದು ಆಪ್ಷನ್ ಅಂತ ಚೇಂಜ್ ಆಗಿದೆ ರೀ. ಅದ್ರ ಕರೆಕ್ಟ್ ಆನ್ಸರ್ ಯಾವ್ದಾಗ್ತೈತೆ ರೀ? ಆಪ್ಷನ್ B2, 5 ಡಿವೈಡ್ ಬೈ 8. ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡ್ರಿ, 4ರ ಅಪವರ್ತನಗಳು. ಹೌ ಮೆನಿ ಫ್ಯಾಕ್ಟರ್ಸ್ ಆರ್ ದೇರ್ ಇನ್ 4? 4 ಏನು ಕೇಳಿದಾನ? ಫ್ಯಾಕ್ಟರ್ಸ್ ಕೇಳಿದಾನ ರೀ. ಟೋಟಲ್ ಅಪವರ್ತನಗಳು 4ರ ಅಪವರ್ತನ ನೋಡ್ರಿ. ಯಾವ ಟೇಬಲ್ಸ್ ಹೋಗ್ತೈತಿ ಹೇಳ್ರಿ? 4 ಫ್ಯಾಕ್ಟರ್ಸ್. 1 ಡಿವೈಡ್ ಆಗ್ತೈತಿ, 2 ಡಿವೈಡ್ ಆಗ್ತೈತಿ, ನೆಕ್ಸ್ಟ್ ಬಿಟ್ರೆ 4 ಡಿವೈಡ್ ಆಗ್ತೈತಿ. ಹಂಗಾರೆ 4ರ ಅಪವರ್ತನ ಯಾವ್ಯಾವ್ದವ್ರಿ? 1 2 4. ಫ್ಯಾಕ್ಟರ್ಸ್ ಆಫ್ 4 ಯಾವ್ದ್ರಿ? 1 2 4.
1 to 4 ಎಲ್ಲೈತಿ ನೋಡ್ರಿ, ಇಲ್ಲಿ 4 ಬಂದಿಲ್ಲ ಕ್ಯಾನ್ಸಲ, ಇಲ್ಲಿ 3 ಇಲ್ಲಿ ಹೋಗಂಗಿಲ್ಲ ಅದಕ್ಕೆ ಕ್ಯಾನ್ಸಲ, ಇಲ್ಲಿ 3 ಹೋಗ್ಲಿಲ್ಲ, ಇಲ್ಲಿ 3 ಇಲ್ಲಿ ಹೋಗಂಗಿಲ್ಲ ಕ್ಯಾನ್ಸಲ. ಹಂಗಾರೆ ಉಳಿತು ಯಾವ್ದ್ರಿ? ಆಪ್ಷನ್ ಡಿ ಪವರ್ 1 to 4. ಹಂಗಾರೆ ನಾವು ಆನ್ಸರ್ ಯಾವ್ದು ಆಗ್ತೈತೆ ರೀ? ಕರೆಕ್ಟ್ ಆನ್ಸರ್ ಡಿ ಪವರ್ ಆಗ್ತದೆ. ಓಕೆ ರೀ. ನೆಕ್ಸ್ಟ್ ಒನ್, 2/9 ಈಕ್ವಲ್ ಟು ಎಕ್ಸ್ ಡಿವೈಡ್ ಬೈ 63 63 ಈಕ್ವಲ್ ಟು ಇದರಲ್ಲಿ ಎಕ್ಸ್ನ ಬೆಲೆ ಕಂಡುಹಿಡಿಯಿರಿ. ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್, ಎಕ್ಸ್ ವ್ಯಾಲ್ಯೂ ಕಂಡುಹಿಡಿ ಅಂದಾರ ಯಾವ ರೀತಿ ನೋಡ್ರಿ, 2/9 ರೀ. ಓಕೆ ರೀ. ನೆಕ್ಸ್ಟ್ ಈಕ್ವಲ್ ಟು ಎಕ್ಸ್ ಡಿವೈಡ್ ಬೈ 63. ಈ ರೀತಿದ್ದಾಗ ಏನಂತ ಹೇಳಿದನ್ರಿ, ಕ್ರಾಸ್ ಇವೆಲ್ಲ ಇಂಟು ಆಗ್ತಾವತ್ತು ಹೇಳಿದನ್ರಿ. ಓಕೆ ರೀ. ಹಂಗಾರೆ ನೋಡ್ರಿ 2 × 63 ಆಗ್ತೈತೆ ರೀ ಈ ಕಡೆ ನೋಡಿ, ಈಕ್ವಲ್ ಟು ಈ ಕಡೆ ಏನಾಗ್ತದೆ ರೀ, ಎಕ್ಸ್ ಇಂಟು 9 ಆಗ್ತದೆ. ನಾವು ಎದ್ರ ಬೆಲೆ ಕಂಡುಹಿಡಿ ಅಂದ್ರಿ, ಎಕ್ಸ್ ಬೆಲೆ. ಎಕ್ಸ್ ಏನು ಮಾಡಿರಿ, ಹೊರಗೆ ತೆಗೀರಿ. ಹಂಗಾರೆ ಇಲ್ಲಿ 8 9 ಇದ್ದದ್ದು ಈ ಕಡೆ ಬಂದರೆ ಏನಾಗ್ತೈತೆ ರೀ, ಡಿವೈಡೆಡ್ ಬೈ 9 ಆಗುತ್ತೆ. 9 ಒಂದೇ ರೀ, 9 7 ರೀ, ಕಟಾಪ್ ಹೊತ್ತು. ಹಂಗಾರೆ 7 2 ಎಷ್ಟು, 14. 7 2 ಎಷ್ಟು, 14. ಹಂಗಾರೆ ಎಕ್ಸ್ ಬೆಲೆ, ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ ಕರೆಕ್ಟಾಗಿ ರೀ, 14. ಎಷ್ಟಾಗತ್ತೆ ರೀ, 14. ನಮ್ಮ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, 14 ಆಗ್ತದೆ. ನೆಕ್ಸ್ಟ್ ಕ್ವಶನ್, 1378 ಮೀಟರ್ಗಳನ್ನು ಕಿಲೋಮೀಟರ್ಗಳಾಗಿ ಪರಿವರ್ತಿಸಿ. ಏನಾಗಿ ಪರಿವರ್ತಿಸ್ಬೇಕ್ರಿ, ಕಿಲೋಮೀಟರ್. 378 ಮೀಟರ್. ಕನ್ವರ್ಷನ್ ಆಫ್ 1378 ಮೀಟರ್ಸ್ ಇಂಟು ಕಿಲೋಮೀಟರ್. ಈ 1378 ಮೀಟರ್ನ ಏನು ಕನ್ವರ್ಟ್ ಮಾಡಂದಾರೆ, ಕಿಲೋಮೀಟರ್ಗೆ ಕನ್ವರ್ಟ್ ಮಾಡಂದಾರ. ಇಲ್ಲಿ ನೋಡ್ರಿ ಟೋಟಲ್ ಎಷ್ಟು ಮೀಟರ್ ಐತ್ರಿ, 1378 ಮೀಟರ್. ಇದನ್ನ ಕನ್ವರ್ಟ್ ಮಾಡ್ಬೇಕಾದ್ರೆ 1 ಕಿಲೋಮೀಟರ್ಗೆ ಎಷ್ಟು ಮೀಟರ್ ಇರ್ತಾವ್ರಿ, 1000 ಮೀಟರ್. ಅಂದ್ರೆ 1 ಕಿಲೋಮೀಟರ್ ಅಂದ್ರೆ 1000 ಮೀಟರ್. ಅದನ್ನೇ ಮೀಟರ್ ಇದ್ದದ ನಾವು ಕಿಲೋಮೀಟರ್ ಇದ್ದದ್ದು ಮೀಟರ್ ಮಾಡ್ಬೇಕಾದ್ರೆ ಇಂಟು 1000 ಮಾಡ್ತೀವಿ, ಅಂದ್ರೆ ಇಂಟು 1000 ಮಾಡ್ತೀವಿ ರೀ. ಅದೇ ಕಿಲೋಮೀಟರ್ ಇದ್ದದ್ದು ಮೀಟರ್ ಆಗ್ಬೇಕಾರೆ ಇಂಟು 1000. ಅದೇ ಮೀಟರ್ ಇದ್ದ ಕಿಲೋಮೀಟರ್ ಆಗ್ಬೇಕಾರೆ ಡಿವೈಡೆಡ್ ಬೈ 1000 ಮಾಡ್ಬೇಕು, ಅಂದ್ರೆ ಡಿವೈಡೆಡ್ ಬೈ 1000 ನೋಡ್ರಿ. ಹಂಗಾರ ಅವಾಗ ಏನು ಮಾಡಬೇಕು, ಎಷ್ಟು ಕೌಂಟ್ ಮಾಡ್ಬೇಕು, 8 0 ಅದು 1 2 3 ಡಿಜಿಟ್ ಬಿಟ್ಟು ಪಾಯಿಂಟ್ ಕೊಟ್ಬಿಡ್ಬೇಕು. 1.378 ಕಿಲೋಮೀಟರ್. ಯಾಕೆ ಇದೇ ಮೀಟ್ರ್ ಇತ್ತು, ಈಗೇನು ಕನ್ವರ್ಟ್ ಆಯ್ತು ರೀ, ಕಿಲೋಮೀಟರ್ ಕನ್ವರ್ಟ್ ಆಯ್ತು ರೀ. ಹಂಗಾರೆ ಆನ್ಸರ್ ಏನಾಗ್ತೈತೆ ರೀ, 1.378 ಕಿಲೋಮೀಟರ್. 1.378 ಕಿಲೋಮೀಟರ್. ಇಲ್ಲಿ ನೋಡ್ರಿ 13 ಪಾಯಿಂಟ್ ಇದು ಕ್ಯಾನ್ಸಲ್ ರೀ, ಇಲ್ಲಿ 0 ಪಾಯಿಂಟ್ ಕ್ಯಾನ್ಸಲ್ಲ, ಇಲ್ಲಿ ಪಾಯಿಂಟೇ ಬಂದಿಲ್ಲ ಕ್ಯಾನ್ಸಲ್ಲ. ಆಪ್ಷನ್ ಡಿ ಪವರ್ ಐತೆ ನೋಡ್ರಿ, 1.378 ಕಿಲೋಮೀಟರ್. ಓಕೆ ರೀ. ನೆಕ್ಸ್ಟ್ ಒನ್, 10y 80 ಆದರೆ y ನ ಬೆಲೆ ಎಷ್ಟು? ಇಫ್ 10y is 80, ವಾಟ್ ಇಸ್ ದ ವ್ಯಾಲ್ಯೂ ಆಫ್ y? y ವ್ಯಾಲ್ಯೂ ಕಡೆ ನೋಡ್ರಿ, 10 × 10 10y, u ಅಂದ್ರೆ ಏನು, ಈಕ್ವಲ್ ಟು 80. ಹಂಗಾರೆ 10 ಮತ್ತು y ಇವು ಮಿಡಲ್ ಏನಿರ್ತದ್ರಿ, ಏನು ಚಿಹ್ನೆ ಇಲ್ಲ ಅಂದ್ರೆ ಇಂಟು ಚಿಹ್ನೆ ಇರ್ತದೆ. ಏನಿರ್ತದ್ರಿ, ಇಂಟು ಚಿಹ್ನೆ. 10 × y ಈಕ್ವಲ್ ಟು 80 ನೋಡ್ರಿ. 10y ಈಸ್ ಅಂದ್ರೆ ಈಕ್ವಲ್ ಟು 80 ಗೆ 80. 10 ಮತ್ತು y ಮಿಡಲ್ ಏನೂ ಇಲ್ಲ ಅಂದ್ರೆ ಸೈನ್ ಯಾವ್ದು ಇರ್ತದೆ, ಇಂಟು ಸೈನ್ ಇರ್ತದ. 10 × 10 y ಅಂದ್ರೆ ಇಂಟು ಸೈನ್, ಅಲ್ಲಿ ಇಂಟು y ನಮ್ಗೆ ವ್ಯಾಲ್ಯೂ ಕಂಡುಹಿಡ್ಬೇಕು. y ಹೊರಗೆ ತೆಗೀರಿ, 80 ಗೆ 80. ಇಲ್ಲಿ ಇಂಟು 10 ಇದ್ದದ್ದು ಈ ಕಡೆ ಬಂದರೆ ಏನಾಗುತ್ತೆ, ಡಿವೈಡ್ ಬೈ 10 ಆಗುತ್ತೆ. ಈಕ್ವಲ್ ಟು ದಾಟಿ ಬರುತ್ತೆ, ಸೈನ್ ಚೇಂಜ್ ಆಗುತ್ತೆ. ಇಲ್ಲಿ ಈ 0 ಕ್ಯಾನ್ಸಲ್ ಆಗ್ತದೆ. y ವ್ಯಾಲ್ಯೂ ಕರೆಕ್ಟಾಗಿ 8 ಆಗ್ತದೆ, 8. y ವ್ಯಾಲ್ಯೂ 8 ಆಗುತ್ತೆ ಕರೆಕ್ಟಾಗಿ 8. ನಮ್ಮ ಆನ್ಸರ್ ಏನಾಗ್ತದೆ ರೀ, ಕರೆಕ್ಟಾಗಿ 8 ಆಗುತ್ತೆ. ಇಲ್ಲಿ 8 ಯಾವ್ದೈತೆ ನೋಡ್ರಿ, ಆಪ್ಷನ್ A1. ಯಾವ್ದೈತೆ ರೀ, ಆಪ್ಷನ್ A1. ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡ್ರಿ, 40ರ ಸಂಖ್ಯೆಯನ್ನು ರೋಮನ್ ಅಕ್ಷರದಲ್ಲಿ ಬರೆಯಿರಿ. 40 ಅನ್ನೋದು ರೋಮನ್ದಾಗ ಬರೀಬೇಕ್ರಿ. ನೋಡ್ರಿ, ರೈಟ್ 14 ರೋಮನ್ ಲೆಟರ್. ನೋಡ್ರಿ 40, ಸಿ ಅಂದ್ರೆ 8 ರೀ, 100. ಅದಕ್ಕೆ ಏನಾತ್ರಿ, ಕ್ಯಾನ್ಸಲ್ ಆತ್ರಿ. ಎಲ್ ಅಂದ್ರೆ 50 ರೀ, ಎಕ್ಸ್ ಎಲ್ ಎಕ್ಸ್ ಅಂದ್ರೆ ಎಷ್ಟು ರೀ, 60. ಅವ್ರು ಎಷ್ಟು ಹೇಳಿದಾರೆ, 40 ಹೇಳಿದಾರೆ, ಅದಕ್ಕೆ ಕ್ಯಾನ್ಸಲ್ ರೀ. ಎಕ್ಸ್ ಎಲ್ ಅಂದ್ರೆ ಎಷ್ಟು ರೀ, 40 ರೀ. ಡಬಲ್ ಸಿ ಅಂದ್ರೆ ಎಷ್ಟು ರೀ, 200 ರೀ, ಅದಕ್ಕೆ 200 ಕ್ಯಾನ್ಸಲ್. ಹಂಗಾರೆ 40 ಹೇಳಿದಾರೆ, ಕರೆಕ್ಟಾಗಿ 40 ಯಾವ್ದು ಆಗ್ತದೆ ರೀ, ಆಪ್ಷನ್ C3 ಆಗುತ್ತೆ. ಯಾವ್ದು ರೀ, ಆಪ್ಷನ್ C3. ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡ್ರಿ, 4378ರಲ್ಲಿ 3ರ ಮುಖಬೆಲೆ ಮತ್ತು ಸ್ಥಾನ ಬೆಲೆ. ನೋಡ್ರಿ 3ರ ಮುಖಬೆಲೆ ಮತ್ತು ಸ್ಥಾನ ಬೆಲೆ. ಮೊದಲು ಯಾವ್ದು ಹೇಳಿದಾರೆ, ಭಾಳ ಇಂಪಾರ್ಟೆಂಟ್, ಮುಖಬೆಲೆ. ಇಲ್ಲಿ ಯಾವತ್ತು ಮುಖಬೆಲೆ ಬದಲಾಗಲ್ರಿ. ಯಾವ ಬೆಲೆ ಬದಲಾಗ್ತೈತಿ ಹೇಳ್ರಿ, ಸ್ಥಾನ ಬೆಲೆ. ಯಾವ ಅಂಕಿದ್ ಹೇಳ್ಯಾರಿ, 3ರದ್ದು. ಇಲ್ಲಿ ನೋಡ್ರಿ 3ರದ್ದು. ಇಫ್ 4378 ದ ಪೇಸ್ ವ್ಯಾಲ್ಯೂ ಆ್ಯಂಡ್ ಪ್ಲೇಸ್ ವ್ಯಾಲ್ಯೂ, ಯಾವ ವ್ಯಾಲ್ಯೂ ಬದಲಾಗಲ್ರಿ, ಚೇಂಜಸ್ ಆಗಂಗಿಲ್ಲ.
ಪೇಸ್ ವ್ಯಾಲ್ಯೂ ಚೇಂಜಸ್ ಆಗಲ್ಲ. ಹಂಗಾರೆ ಯಾವ ವ್ಯಾಲ್ಯೂ ಚೇಂಜ್ ಆಗುತ್ತೆ ಹೇಳ್ರಿ? ಪ್ಲೇಸ್ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಹಂಗಾರೆ ಯಾವ್ದು ಹೇಳಿದಾರೆ ನೋಡ್ರಿ, ಅದನ್ನ ಅಷ್ಟ ಬರೀನು. 4378 3 ಒಂದ ಹೇಳಿದಾರೆ. ಹಂಗಾರೆ ಇದು ಪೇಸ್ ವ್ಯಾಲ್ಯೂ, 3 ಪೇಸ್ ವ್ಯಾಲ್ಯೂ ಏನಾಗುತ್ತೆ? 3 ಆಗುತ್ತೆ. ಇದು ಯಾವ್ದ್ರಿ? ಪ್ಲೇಸ್ ವ್ಯಾಲ್ಯೂ. ಪ್ಲೇಸ್ ವ್ಯಾಲ್ಯೂ ನೋಡ್ರಿ ಯಾವ ಪ್ಲೇಸ್ನ ಐತಿ? ಯೂನಿಟ್ 10 100 ಬಿಡಿ 10 100 ಸ್ಥಾನದಾಗ ಐತಿ. 100 × 3 ಮಾಡ್ರಿ ಎಷ್ಟಾಗತ್ತೆ ರೀ? 300. ಪ್ಲೇಸ್ ವ್ಯಾಲ್ಯೂ 300 ಆಗುತ್ತೆ, ಪೇಸ್ ವ್ಯಾಲ್ಯೂ 3 ಆಗುತ್ತೆ. ಹಂಗಾರೆ ಕರೆಕ್ಟ್ ಆಪ್ಷನ್ ನೋಡ್ರಿ 3 ಐತ್ರಿ. 300 ಇಲ್ಲಿ ನೋಡ್ರಿ 300 ಬಂದಿಲ್ಲ, ಕ್ಯಾನ್ಸಲ್ ರೀ. 300 30 ಆಗೈತ್ರಿ, ಕ್ಯಾನ್ಸಲ್ ರೀ. 30 30 ಐತ್ರಿ, ಎರಡು ಕ್ಯಾನ್ಸಲ್. ಉಳಿತು ಯಾವ್ದ್ರಿ? ಆಪ್ಷನ್ A1. ನಮ್ಮ ಆನ್ಸರ್ ಏನಾಗ್ತದೆ ರೀ? ಮುಖ ಬೆಲೆ 3, ಸ್ಥಾನ ಬೆಲೆ 300. ಪ್ಲೇಸ್ ವ್ಯಾಲ್ಯೂ ಪೇಸ್ ವ್ಯಾಲ್ಯೂ 3 3 ರೀ, ಪ್ಲೇಸ್ ವ್ಯಾಲ್ಯೂ 300. ಅದ್ರ ಕರೆಕ್ಟ್ ಆನ್ಸರ್ ಯಾವ್ದಾಗ್ತದೆ ರೀ? ಆಪ್ಷನ್ A1 ಆಗ್ತದೆ. ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡ್ರಿ. 4 ಪೆನ್ಸಿಲ್ಗಳ ಒಟ್ಟು ಬೆಲೆ 16 ರೂಪಾಯಿ. 4 ಪೆನ್ಸಿಲ್ ಅದಾವ್ರಿ, ಅದ್ರ ಟೋಟಲ್ ಬೆಲೆ ಎಷ್ಟಾಗತ್ತೆ ರೀ? 16 ರೂಪಾಯಿ ಆಗುತ್ತೆ. ಆದರೆ ಒಂದು ಪೆನ್ಸಿಲ್ನ ಬೆಲೆ ಎಷ್ಟು? 1. 4 ತೊಗೊಂಡ್ರಿ ಅಂದ್ರೆ 4 ಪೆನ್ಸಿಲ್ ತಂದ್ರಿ ಅಂದ್ರೆ 16 ರೂಪಾಯಿ ಕೊಡ್ಬೇಕು. ಹಂಗಾದ್ರೆ ಅದೇ ರೀತಿ ಒಂದು ಪೆನ್ಸಿಲ್ ತಂದ್ರೆ ಎಷ್ಟು ಕೊಡ್ಬೇಕಂತ ಕೇಳಿದಾರೆ. ಕ್ವಶನ್ ಗೊತ್ತಿಲ್ಲರಿ ನಮ್ಗೆ, ಅದಕ್ಕೆ ಏನು ಇಟ್ರಿ? ಎಕ್ಸ್ ಇಟ್ನಿ. ಇನ್ ದ ಟೋಟಲ್ ವ್ಯಾಲ್ಯೂ ಆಫ್ 4 ಪೆನ್ಸಿಲ್. 4 ಪೆನ್ಸಿಲ್ ನೀವು ಏನಾದ್ರು ಪರ್ಚೇಸ್ ಮಾಡ್ರಿ, 4 ಪೆನ್ಸಿಲ್ ಪರ್ಚೇಸ್ ಮಾಡ್ರಿ, ಎಷ್ಟು ರೂಪೀಸ್ ಕೊಡ್ಬೇಕ್ರಿ? 16 ರೂಪೀಸ್. ದೆನ್ ದ ವ್ಯಾಲ್ಯೂ ಆಫ್ ಅ ಪೆನ್ಸಿಲ್, ಇಲ್ಲಿ ಹೇಳಿದೆ ನೋಡಿ, ಅ ಪೆನ್ಸಿಲ್ ವ್ಯಾಲ್ಯೂ ಆಫ್ ಪೆನ್ಸಿಲ್. ಹಂಗೆ ವ್ಯಾಲ್ಯೂ ಆಫ್ ಪೆನ್ಸಿಲ್ ಅಂದ್ರೆ 1 ಪೆನ್ಸಿಲ್ ಎಕ್ಸ್ ಗೊತ್ತಿಲ್ಲ. ಹಂಗಾರೆ ಕ್ರಾಸ್ ಯೂನಿಟರಿ ಮೆಥಡ್ ಮಾಡ್ರಿ. 1 × 16 ಡಿವೈಡೆಡ್ ಬೈ 4. ಓಕೆ ರೀ. 4 1 4 4 4 1 4 4. ಹಂಗಾರೆ ಒಂದು ಪೆನ್ಸಿಲ್ಗೆ ಎಷ್ಟು ರೀ? 4 ರೀ. 4ಕ್ಕೆ 16 ಆದ್ರೆ 1ಕ್ಕೆ ಎಕ್ಸ್. ಹಂಗಾರೆ 4 ಪೆನ್ಸಿಲ್ ಕೊಡ್ಬೇಕಾರೆ 16, 1ಕ್ಕೆ 4 ಎಷ್ಟಲೇ? 16 ರೀ. 4 4 16. ಯಾಕಂದ್ರೆ ಒಂದು ಪೆನ್ಸಿಲ್ಗೆ ಎಷ್ಟು ರೂಪೀಸ್ ರೀ? 4 ರೀ. ಹಂಗಾರೆ ಆನ್ಸರ್ ಯಾವ್ದಾಗ್ತದೆ ರೀ? ಆಪ್ಷನ್ A1 ಆಗ್ತದೆ. ಓಕೆ ರೀ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಆಯತ ಗಣದಲ್ಲಿರುವ ಕೋನಗಳ ಸಂಖ್ಯೆ. ಆಯತ ಗಣದಲ್ಲಿರುವ ಕೋನಗಳ ಸಂಖ್ಯೆ. ಹೌ ಮೆನಿ ಆಂಗಲ್ಸ್ ಆರ್ ದೇರ್ ಇನ್ ಎಕ್ಸ್ಟೆಂಡೆಡ್ ಸ್ಕ್ವೇರ್? ಎಕ್ಸ್ಟೆಂಡೆಡ್ ಸ್ಕ್ವೇರ್ ಅಂದ್ರೆ ಕ್ಯೂಬಾಯ್ಡ್. ಏನ್ರಿ? ಕ್ಯೂಬಾಯ್ಡ್. ಕ್ಯೂಬಾಯ್ಡ್. ಓಕೆ ರೀ. ನೋಡ್ರಿ ಕ್ಯೂಬಾಯ್ಡ್ ಹೆಂಗಿರ್ತದ? ಹಿಂಗಿರ್ತದ್ರಿ, ಹಿಂಗಿರ್ತದ್ರಿ. ಟೋಟಲ್ ಎಷ್ಟು ಆ್ಯಂಗಲ್ ಇರ್ತಾವ ಅಂದ್ರೆ 12 ಆ್ಯಂಗಲ್ಸ್. ಎಷ್ಟು ಇರ್ತಾವ್ರಿ? 12. ಎಷ್ಟು ಇರ್ತಾವ್ರಿ? 12. ಟೋಟಲ್ ಎಷ್ಟು ಆ್ಯಂಗಲ್ಸ್ ಆಗ್ತಾವ್ರಿ ಇದ್ರಾಗ? 12. ಓನ್ಲಿ ಎಕ್ಸ್ಟೆಂಡೆಡ್ ಕೇಜನ 12. ಆದ್ರೆ ಟೋಟಲ್ ರೈಟ್ ಆ್ಯಂಗಲ್ ಏನಾದರೂ ಟೋಟಲ್ ರೈಟ್ ಆ್ಯಂಗಲ್ಸ್ ಅಂದ್ರೆ ಲಂಬ ಕೋನಗಳು ಏನಾದರೂ ಕೇಜ್ ಅಂದ್ರೆ ಸ್ಕ್ವೇರ್ ಒಳಗ್ರಿ ರೈಟ್ ಆ್ಯಂಗಲ್ಸ್ ಏನಾದರೂ ಕೇಜ್ ಅಂದ್ರೆ ಟೋಟಲ್ ಎಷ್ಟು ಆಗ್ತಾವ್ರಿ? 24 ಆಗ್ತಾವ್ರಿ. ಟೋಟಲ್ ರೈಟ್ ಆ್ಯಂಗಲ್ಸ್ ಕೇಳಿದಂದ್ರೆ. ಆದ್ರೆ ಟೋಟಲ್ ಅವ್ನು ಏನು ಕೇಳಿದಾನ? ಇಲ್ಲಿ ಆಯತ ಗಣದಲ್ಲಿರುವ ಕೋನಗಳ ಸಂಖ್ಯೆ ಕೇಳಿದ. ಇದ್ರ ಪ್ರಕಾರ ಒಂದು ಸೈಡ್ ಎಷ್ಟು ಆಗ್ತಾವ್ರಿ? 12 ಆಗ್ತಾವ್ರಿ. ಆದ್ರೆ ಅವು ಏನಾದರೂ ಟೋಟಲ್ ರೈಟ್ ಆ್ಯಂಗಲ್ ಅಂದ್ರೆ ಲಂಬ ಕೋನಗಳ ಸಂಖ್ಯೆ, ಒಟ್ಟು ಆಯತ ಗಣದಲ್ಲಿರುವ ಲಂಬ ಕೋನಗಳ ಸಂಖ್ಯೆ ಏನಾದರೂ ಕೇಳಿದಂದ್ರೆ ಟೋಟಲ್ 6 ಮುಖಗಳು ಇರ್ತಾವೆ. ಎಲ್ಲ ಗಣಗಳನ್ನು ನೋಡಿದ್ವಿ ಅಂದ್ರೆ ಕೋನಗಳು ಎಷ್ಟು ಆಗ್ತಾವ್ರಿ? 24 ಆಗ್ತಾವ್ರಿ. ಆದ್ರೆ ಇದ್ರ ಪ್ರಕಾರ ಎಷ್ಟು ಆಗ್ತಾವ್ರಿ? ಇಲ್ಲಿ 12 ಆಗ್ತಾವ. ಎಷ್ಟು ಆಗ್ತಾವ್ರಿ? 12. ಓಕೆ ರೀ. ನೆಕ್ಸ್ಟ್ ನೋಡ್ರಿ. 5/8 ಮತ್ತು 3/8 ರೊಡನೆ ಹೋಲಿಸಿದರೆ ವೆನ್ ಕಂಪೇರ್ಡ್ ಟು ಇಸ್. ಇವು ಕಂಪೇರ್ ಮಾಡ್ರೆ ಏನಾಗ್ತದೆ ಕೇಳಿದಾನ ನೋಡ್ರಿ. 5/8 ಇನ್ನೊಂದ್ರಿ 3/8 ಕಂಪೇರ್ ಮಾಡೋಣ. 8 5 ನೋಡ್ರಿ, 5 8 40 ರೀ, 3 8 24. ಈಗ ನೋಡ್ರಿ ಇದು 24 ಆತ್ರಿ, ಇದು 40 ಆತು. ಹಂಗಾರೆ ಹೆಚ್ಚು ಕಡೆದು ಏನಾಯ್ತು? ಲಾರ್ಜೆಸ್ಟ್ ದೊಡ್ಡದಾತ್ರಿ, ಇದೇನಾಯ್ತು? ಚಿಕ್ಕದಾತ್ರಿ. ಇವಕ್ಕೆ ಕಂಪೇರ್ ಯಾವ ರೀತಿ ನಾವು ಮಾಡ್ತೀವಿ ಹೇಳ್ರಿ? 5/8 3/8. 5/8 3/8ಕಿಂತ ಏನಾಗೈತ್ರಿ? ನೋಡ್ರಿ 5/8 3/8ಕಿಂತ ಏನಾಗೈತ್ರಿ? ದೊಡ್ಡದೈತ್ರಿ. ಏನಾಗೈತ್ರಿ? ದೊಡ್ಡದು ಅಂದ್ರೆ ಬಿಗ್ಗರ್ ಐತಿ. ಇದು ಲಾರ್ಜೆಸ್ಟ್ ಐತಿ, ಸ್ಮಾಲೆಸ್ಟ್ ಐತಿ. ಇದು ಇದಕ್ಕಿಂತ ಏನೈತಿ? ಬಿಗ್ಗರ್ ಆಗೈತಿ. ಹಂಗಾರೆ ಇದು ಸ್ಮಾಲರ್ ಅಂತ ಹೇಳ್ಯಾರ್ರಿ, ಕ್ಯಾನ್ಸಲ್ಲ. ಈಕ್ವಲ್ ಅಂತ ಹೇಳ್ಯಾರು, ಕ್ಯಾನ್ಸಲ್ಲ. ಯಾವುದು ಅಲ್ಲ ಅಂತ ಹೇಳಿದಾರ ನನ್ನ, ಅದಕ್ಕೆ ಕ್ಯಾನ್ಸಲ್. ಆನ್ಸರ್ ಯಾವ್ದಾಗ್ತದ್ರಿ? B2. ಆನ್ಸರ್ ಏನಾಗ್ತದ್ರಿ? ಬಿಗ್ಗರ್. 5/8 3/8ಕಿಂತ ಏನಾಗೈತ್ರಿ? ದೊಡ್ಡದಾಗೈತ್ರಿ. ಏನಾಗೈತ್ರಿ? ದೊಡ್ಡದಾಗೈತ್ರಿ. ಓಕೆ ರೀ. ಇಲ್ಲಿವರೆಗೆ ನಿಮ್ಗೆ
ಒಟ್ಟು ಎಷ್ಟು 20 ಪ್ರಶ್ನೆಗಳನ್ನ ನಿಮ್ಗೆ ಏನಾಗಿತ್ತು ರೀ 2020ರಲ್ಲಿ ಕೇಳಿದಂಥ ಮೊರಾರ್ಜಿ ಪ್ರಶ್ನೆ ಆಗುತ್ತೆ. 2020ರಲ್ಲಿ ಕೇಳಿದಂಥ ಮೊರಾರ್ಜಿ ಪರೀಕ್ಷೆಗೆ ಬರ್ತಕ್ಕಂಥ ಗಣಿತ ವಿಷಯಕ್ಕೆ ಸಂಬಂಧಿಸಿದಂಥ 20 ಪ್ರಶ್ನೆಗಳನ್ನು ಸಂಪೂರ್ಣವಾಗಿ ಬಿಡಿಸಲಾಯ್ತು. ಇದನ್ನ ನೀವು ಕರೆಕ್ಟಾಗಿ ನೆನ್ಪಿಟ್ಕೊಂಡಾರ ಅಂದ್ರೆ ಇನ್ನು 15ನೇ ತಾರೀಕು ಶನಿವಾರ ಎಕ್ಸಾಮ್ ಇತ್ತು. ಆ ಎಕ್ಸಾಮ್ದಾಗ ಏನಾದರೂ ಯುವ ಮೆಥಡಲ್ಲಿ ಜಾಸ್ತಿ ಕ್ವಶನ್ಸ್ ಅನ್ನು ರಿಪೀಟ್ ಆಗ್ತಿರ್ತಾವೆ. ನೀವು ಏನು ಮಾಡ್ರಿ, ಕರೆಕ್ಟ್ ಆಪ್ಷನ್ ಚೆನ್ನಾಗಿ ದಂಡಿ ಮಟ್ಟ ಕ್ವಶನ್ ಓದೋದು, ಅಲ್ಲಿ ಮಟ್ಟ ನೋಡ್ರಿ ನೆಗೆಟಿವ್ ಪಾಯಿಂಟ್ಸ್ ಜಾಸ್ತಿ ಚೆನ್ನಾಗಿ ಓದ್ರಿ, ಕ್ವಶನ್ ಮುಖ ಓದ್ರಿ, ಆಪ್ಷನ್ ತೆಗೀರಿ, ಆಪ್ಷನ್ ತ್ರೋ ಬಿಡಿಸ್ರಿ, ಏನು ಕೇಳ್ಯಾರ ಕರೆಕ್ಟಾಗಿ ಆಪ್ಷನ್ ತೆಗೀರಿ, ಬಿಡಿಸಿ ಏನು ಮಾಡ್ರಿ ಆನ್ಸರ್ಗಳನ್ನು ಆಪ್ಷನ್ ತೆಗೆದ್ರಿ ಅಂದ್ರೆ ಕರೆಕ್ಟಾಗಿ ನಿಮ್ಗೆ ಏನು ಸಿಗ್ತದ್ರಿ ಆನ್ಸರ್ ಸಿಗ್ತದೆ. ಓಕೆ ರೀ. ಮತ್ತು ಇನ್ನು ಮುಂದಿನ ಕ್ವಶನ್ ಪೇಪರ್ಗಳನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಬಿಡಿಸ್ತೀನಿ. ಥ್ಯಾಂಕ್ ಯು, ಬಾಯ್.